ನಮ್ಮದು ಈ ವರ್ಕು ಏನಕ್ಕೋಸ್ಕರ ಮಾಡ್ತಾ ಇರೋದು ಅಂದರೆ ರೈತರಿಗೆ ಹೆಲ್ಪ್ಫುಲ್ ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇರೋದು. ಈ ವರ್ಕ್ ನೋಡ್ತಾ ಇದ್ದೀರಲ್ವ, ಇದು 8 ಅಡಿ ಪೋಲು, 8 ಅಡಿ ಬರುತ್ತೆ, 6 ಅಡಿ ಈ ಮೇಲೆ ಐತೆ, 2 ಅಡಿ ಡೀಪ್ ಆಗೈತೆ, 2 ಅಡಿ ಡೀಪ್ 4 ಲೇಯರ್ ತಂತಿ ಬರುತ್ತೆ. ವಿತ್ತು ಟಾಟಾ ಮೆಶ್ ಹಾಕಿದ್ದೀವಿ. ಇದು 1550 ರೂಪಾಯಿಗೆ ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಇನ್ನೊಂದು ಥರ ಬರುತ್ತೆ ನಾರ್ಮಲ್ ಮೆಶ್ಶು, ಅದಾದರೆ 1450 ರೂಪಾಯಿಗೆ ಮಾಡಿಕೊಡ್ತೀವಿ. ಅದರಲ್ಲಿ 7 ಅಡಿ ಕಲ್ಲಾದರೆ 1150 ರೂಪಾಯಿಗೆ ಮಾಡಿಕೊಡ್ತೀವಿ. 1150. 7 ಅಡಿ ಕಲ್ಲು 5 ಅಡಿ ಮೆಸ್ ಬರುತ್ತೆ ಡ್ಯುಯಲ್ ಶಂಗು. ಅದೇ ಟಾಟಾ ಮೆಶ್ ಬೇಕು ಅಂದ್ರೆ 1350 ರೂಪಾಯಿ ಬರುತ್ತೆ. ಟಾಟಾ ಅಂದರೆ ಒಳ್ಳೆ ಕ್ವಾಲಿಟಿ. ಅದರಲ್ಲಿ ತಂತಿ ಬಂದು 6 ಲೇಯರ್ ತಂತಿ ಬರುತ್ತೆ, ಅದು ಬಂದು 800 ರೂಪಾಯಿಗೆ ಮಾಡಿಕೊಡ್ತೀವಿ. ಇವಾಗ ಈ ಮೆಶ್ ಇರಲ್ಲ, ಬರೀ ತಂತಿ ಇರುತ್ತೆ. ಅವಾಗ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ ಈ ಕೆಲಸ ನೀವು? ನಾವು ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀವಿ. 5 ವರ್ಷದಿಂದ ಮಾಡ್ತಾ ಇದ್ದೀವಿ ಇದೇ ಕೆಲಸ. ನಮ್ಮ ಲೇಬರ್ ಆಗಿ ಓನರ್ ಆಗಿರೋದು. ನಮ್ದು ಯಾವ ಥರ ಅಂದರೆ ಫೆನ್ಸಿಂಗ್ ವರ್ಕು ಇವಾಗ ಹಲವಾರು ಕಡೆ ಮಾಡ್ತಾ ಇದೀವಿ, ಅತಿ ಕಮ್ಮಿ ಬೆಲೆಯಲ್ಲಿ ಮಾಡ್ತಾ ಇದೀವಿ. ನಮ್ಮದು ಬಂದು ಇವಾಗ ನಮ್ಮದು ತರುಣ್ ಫೆನ್ಸಿಂಗ್ ವರ್ಕ್ ಅಂತ. ನಾವು ಯಾವ ಕಡೆ ವರ್ಕ್ ಮಾಡಿದ್ದೀವಿ ಅಂದರೆ 8 ಅಡಿ ಪೋಲ್, ಇದು 6 ಅಡಿ ಮೆಶ್ಶು, ಡೀಪ್ ಬಂದು 2 ಅಡಿ ಡೀಪ್ ಆಗೈತೆ, 6 ಅಡಿ ಮ್ಯಾಲೆ ಉಳ್ಕೊಂಡೈತೆ, 4 ಲೇಯರ್ ಟಾಟಾ ತಂತಿ ಬಂದೈತೆ 14x14. ಮೆಶ್ ಬಂದು ಇದು ಟಾಟಾ ಮೆಶ್ಶು 3x3 ಇಂಚು. ಇದು ಟಾಟಾ ಕಂಪ್ನಿದು ಒಳ್ಳೆ ಒರಿಜಿನಲ್ ಕ್ವಾಲಿಟಿನೇ ಹಾಕೊಡ್ತೀವಿ. ಅದ್ರಲ್ಲಿ ನಾರ್ಮಲ್ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಇದು ಬಂದು 1550 ರೂಪಾಯಿಗೆ ಮಾಡಿಕೊಟ್ಟಿದ್ದೀನಿ. ಈ ಪೋಲ್, ಒಂದು ಪೋಲಿನ ಪೋಲ್ಗೆ 6 ಅಡಿಯಿಂದ 6 ಅಡಿಗೆ, 6 ಅಡಿಯಿಂದ 6 ಅಡಿಗೆ ಇಷ್ಟು ಹತ್ರ ಹಾಕ್ಸ್ಕೊಂಡ್ರೆ ಬೆಟರ್. ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಇವಾಗ ನೋಡಿ, ಇದು ಅಲ್ಲಾಡಲ್ಲ, ಈ ತರ ಇದ್ದಷ್ಟು ಬಾಳಿಕೆ ಬರುತ್ತೆ. ಆಮೇಲೆ ಇದ್ರಲ್ಲೇ ನಾರ್ಮಲ್ ಬರುತ್ತೆ, ಅದು ಬಂದು 8 ಅಡಿ ಪೋಲ್ ಬರುತ್ತೆ, 6 ಅಡಿ ಮೆಸ್ ಬರುತ್ತೆ, ಅದು ಡ್ಯುಯಲ್ ಶಾಂಗ್ ಬರುತ್ತೆ, ಅದು ಬಂದು 1350 ರೂಪಾಯಿಗೆ ಮಾಡ್ಕೊಡ್ತೀನಿ. 7 ಅಡಿ ಪೋಲ್ ಬಂದು 1.5 ಅಡಿ ಡೀಪ್ ಹೋಗುತ್ತೆ, ಇನ್ನು 5 ಅಡಿ ಮ್ಯಾಲ್ ಉಳ್ಕೊಳ್ಳುತ್ತೆ, ಅದು ಡ್ಯುಯಲ್ ಶಾಂಗ್ 5 ಅಡಿ 12 ಗೇಜ್ ಬರುತ್ತೆ, ಅದು ಬಂದು 1150 ರೂಪಾಯಿಗೆ ಮಾಡ್ಕೊಡ್ತೀನಿ. ಅದರಲ್ಲಿ ತಂತಿ ಬರುತ್ತೆ, 6 ಲೇಯರ್ ತಂತಿ ಬರುತ್ತೆ, ಟಾಟಾ ತಂತಿ 6 ಲೇಯರ್ ಬರುತ್ತೆ. ಅದರಲ್ಲಿ ಯಾವ ಥರ ಅಂದರೆ ಒಂದು 3 ಅಡಿ 6 ಲೇಯರ್ ತಂತಿ ಬರುತ್ತೆ, 800 ರೂಪಾಯಿಗೆ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ. A to Z ಕಲ್ಲೆಲ್ಲ ನಿಮ್ಮದೇ, ಎಲ್ಲ ಫುಲ್ ಲೇಬರ್ ಪ್ರತಿಯೊಂದು ನಿಮ್ಮದೇ. A to Z. ಇದುವರೆಗೂ ಕರ್ನಾಟಕದಲ್ಲಿ ಯಾರು ರೈಟ್ ಹೇಳಿಲ್ಲ. 3 ಕಲ್ ಕೊಟ್ಟಿರೋದು ಇದೇನಕ್ಕೋಸ್ಕರ ಕೊಟ್ಟಿರೋದು ಅಂದರೆ, ಇದು ಆ ಕಡೆ ಈ ಕಡೆ ಪ್ರೆಷರು ಇನ್ನೊಂದು ದೂರ ಆದಷ್ಟು ತಂತಿ ಮೆಸ್ಸಿ ಆಗಲಿ ಕಲ್ಲೆ ಆಗಲಿ ಎಳೆಯೋದಾಗುತ್ತೆ. ಅದಕ್ಕೋಸ್ಕರ 8 ಕಲ್ಗರಡು ಸಪೋರ್ಟ್ ಕಲ್ ಕೊಟ್ಟಿರ್ತೀವಿ. ಈ ಥರ ಕೊಡೋದ್ರಿಂದ ಬಾಳಿಕೆ ಬರುತ್ತೆ, ಚೆನ್ನಾಗಿ ಬಾಳಿಕೆ ಬರುತ್ತೆ, ಸ್ಟ್ರೆಂತ್ ಇರುತ್ತೆ. ಆಮೇಲೆ ಮೂಲೆಯಲ್ಲೆಲ್ಲ ಡಬಲ್ ಕಲ್ ಕೊಡ್ತೀವಿ. ಪ್ರತಿಯೊಂದು ಮೂಲೆಯಲ್ಲೂ ಡಬಲ್ ಇರುತ್ತೆ. ಅದು ಡಬಲ್ ಏನಕ್ಕೋಸ್ಕರ ಅಂದರೆ, ಇವಾಗ ಆ ಕಡೆ ಪ್ರೆಜರ್ ಈ ಕಡೆ ಪ್ರೆಜರು ಎಲ್ಲ ಒಂದೇ ಡಬಲ್ ಕಲ್ ಮೇಲೆ ಇರುತ್ತೆ. ಒಂದು ಕಲ್ ಕಟ್ ಆದ್ರೆ ಇನ್ನೊಂದು ಕಲ್ಲು ಇರುತ್ತೆ ಅನ್ನೋ ಉದ್ದೇಶದಲ್ಲಿ. ಅಂದ್ರೆ ಮೂಲೆ ಕಲ್ಲು ಒಂದು ಮುರಿದೋದ್ರೆ ಎಲ್ಲ ತಂತಿ ಎಲ್ಲ ಲೂಸ್ ಆಗುತ್ತೆ. ಅದರಿಂದ ಅದಕ್ಕೆ ಫುಲ್ಲು ಸೇಫ್ಟಿ ಮಾಡ್ಕೋಬೇಕು, ಮೂಲೆ ಕಲ್ ಮಾತ್ರ. ಅದಕ್ಕೋಸ್ಕರ ಡಬಲ್ ಕಲ್ ಹಾಕೊಡ್ತೀವಿ. ಅದನ್ನ ನಾನ್ ಮಾಡೋ ಕೆಲ್ಸಕ್ಕೆ 35ರಿಂದ 40 ವರ್ಷ ನಾನೇ ಗ್ಯಾರಂಟಿ ಕೊಡ್ತೀನಿ. ಆ ತರ ನಾನು ವರ್ಕ್ ಮಾಡಿರ್ತೀನಿ. ಇದುವರೆಗೂ ನನಗೂ ಯಾರು ಫೋನೇ ಮಾಡಿಲ್ಲ, ಸರ್ ನಿಮ್ಮ ವರ್ಕ್ ಹಿಂಗ ಆಗೈತೆ, ಕಲ್ ಬಿದ್ದಾಗ ತಂತಿ ಹಾಳಾಗೈತೆ ಅಂತ. ಆ ಥರದಲ್ಲಿ ವರ್ಕ್ ಮಾಡ್ಕೊಡ್ತೀವಿ ನಾವು. ಯಾವುದೇ ಥರದ ಏನು ಇದು ಮಾಡೋಂಗಿಲ್ಲ. ಒಂದ್ಸರಿ ಮಾಡಿದ್ರೆ 35 ವರ್ಷ ನೀವು ಗ್ಯಾರಂಟಿ. ಹೌದು, ಒಂದ್ಸತಿ ಇನ್ವೆಸ್ಟ್ ಮಾಡಿದ್ರೆ ಅವರು 35ರಿಂದ 40 ವರ್ಷ ಮಾತಾಡಂಗೂ ಇರಲ್ಲ, ನನ್ನ ಕಾಲು ಮಾಡಲ್ಲ ಅವರು. ಆ ಥರ ವರ್ಕ್ ಮಾಡ್ಕೊಟ್ಟಿರ್ತೀವಿ ನಾವು. ಅವರೇ ನಿಂತು ಖುದ್ದಾಗಿ ಗುಂಡಿನೇ ಆಗಲಿ, ಆಮೇಲೆ ನಮ್ಮ ಹತ್ರ ಕಲ್ಲು ಬಂದಾಗ ಕಲ್ಲು ತೋರಿಸಿರ್ತೀವಿ ಓನರ್ಗೆ, ಆಮೇಲೆ ಮೆಸ್ ಬಂದಾಗ ಮೆಸ್ ತೋರಿಸ್ತೀವಿ. ಈ ಅವ್ರಿಗೆ ಏನು ಕ್ವಾಲಿಟಿ ಹೇಳಿರ್ತೀನಿ ಆ ಥರ ಮೆಸ್ ತೋರಿಸ್ತೀನಿ, ಆ ಥರ ಕಲ್ ತಂದಿರ್ತೀನಿ. ಅಂದ್ರೆ ಇವಾಗ ಸುಮಾರು ಜನ ಓನರ್ ಎಲ್ಲೋ ಇರ್ತಾರೆ, ಸುಮಾರು ಜನ ತಂದು ಅವ್ರು ಇಳ್ದೇ ಇರೋ ಟೈಮಲ್ಲಿ ಕಳಪೆ ಮೆಸ್ ಕಳಕೆ ಕಲ್ಲು ಹಾಕ್ಬಿಟ್ಟು ಹೊಂಟೈತಾರೆ. ಆಮೇಲೆ ಇವಾಗ ಬಿಲ್ಲು ಬುಕ್ಕು ಅಂತ ಹೇಳ್ತಾರೆ, ಅವೆಲ್ಲ ಬಿಲ್ಲು ಬುಕ್ 100 ರೂಪಾಯಿ ಕೊಟ್ರೆ ಕೊಡ್ತಾರೆ. ಬಿಲ್ಲೇ ಆಗ್ಲಿ ಬುಕ್ಕೇ ಆಗ್ಲಿ, ಸರ್ ಈ ತರ ಕಾಳು ಇರುತ್ತೆ, ಈ ತರ ಕಾಳು ತಗೊಂಡ್ರೆ ವಾರಂಟಿ ಇರುತ್ತೆ ಅಂತಾರೆ. 100-200 ರೂಪಾಯಿ ಕೊಟ್ರೆ ಬುಕ್ ಕೊಡ್ತಾರೆ, ಬಿಲ್ ಕೊಡ್ತಾರೆ. ಅವೆಲ್ಲ ಸುಳ್ಳು. ನಮ್ಮ ರೈತರಿಗೆ ಅದೇ ಅರ್ಧ ಮೋಸ ಆಯ್ತಾ ಇರೋದು. ಬಿಲ್ಲು ಬುಕ್ ತೋರಿಸ್ಬಿಟ್ಟು ನಾವು 1000 ಎಕರೆ ಮಾಡಿದ್ವಿ, 20 ವರ್ಷದಿಂದ ಮಾಡಿದ್ವಿ, 30 ವರ್ಷದಿಂದ. ಈ ವರ್ಕ್ ಹುಡ್ಕೊಂಡಿರೋದೇ 5 ವರ್ಷದಿಂದ. ನಮ್ಮ ಮದ್ದೂರ ಸೈಡೇ ಜಾಸ್ತಿ ವರ್ಕ್ ನಡೀತಾ ಇರೋದು. ಹೌದು ಸರ್, ಆಲ್ ಓವರ್ ಕರ್ನಾಟಕದಲ್ಲಿ ಜಾಸ್ತಿ ನಡೀತಾ ಇರೋದೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿ ಇದು ವರ್ಕ್. ಅಂದ್ರೆ ಇವಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿ ವರ್ಕರ್ಸ್ ಇರೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಲ್ವಾ. ಪ್ರತಿಯೊಂದು ಜಾಗದಲ್ಲೂ ವರ್ಕ್ ಮಾಡ್ತಾ ಇದ್ದೀವಿ. ಇವಾಗ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಸೈಡೆಲ್ಲ ಹೋಗಿ ಮಾಡಿದ್ವಿ ಆಲ್ರೆಡಿ. ಇವಾಗ ಉತ್ತರ ಕರ್ನಾಟಕ ಹುಬ್ಳಿ ಧಾರವಾಡ ಅಲ್ಲೆಲ್ಲ ವರ್ಕ್ ಮಾಡಿದ್ದೀವಿ. ಬಳ್ಳಾರಿಲಿ DGP ಸರ್ದು ವರ್ಕ್ ಮಾಡ್ಕೊಟ್ಟಿದ್ದೀನಿ ನಾನು. ಬಳ್ಳಾರಿಲಿ ಎಲ್ಲೇ ಆಗಲಿ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಜಾಗದಲ್ಲಿ ವರ್ಕ್ ಮಾಡ್ಕೊಡ್ತಾ ಇದ್ದೀವಿ. ಎಷ್ಟೇ ಎಕರೆ ಕೊಟ್ಟರೆ ಈಗ ಲಿಮಿಟ್ ಏನಾರು ಇದೆಯಾ ನಮ್ಗೆ? ಅಂದ್ರೆ ಮಿನಿಮಮ್ ಇವಾಗ ಒಂದು 200 ಕಿಲೋಮೀಟರ್ 150-300 ಕಿಲೋಮೀಟರ್ ಆದ್ರೆ ಮ್ಯಾಕ್ಸಿಮಮ್ 1 ಎಕರೆ ಇರಲೇಬೇಕು. ಅಂದ್ರೆ ಇವಾಗ ಕಡಿಮೆ ಇದ್ರೆ ಅಂದ್ರೆ ನಮಗೂ ಹೋಗಲ್ಲ, ಆಮೇಲೆ ಕಲ್ಲು ಹೋಗಕ್ಕಾಗಲ್ಲ.
ಕಲ್ಲು 300-400 ಬರ್ತೇವೆ ಒಂದೊಂದು ಲಾರಿಲಿ. ಆದ್ರೆ ಇವಾಗ 150-180 ಕಲ್ಲಾದ್ರೆ ಹೋಗಕ್ಕಾಗಲ್ಲ ನಾವು. ಅದರಿಂದ ಮ್ಯಾಕ್ಸಿಮಮ್ ಒಂದು 200 ಕಲ್ಲನ ಇದ್ರೆ ಹೋಗ್ಬೋದು. ಆದ್ರೆ ಒಂದು 100 ಕಿಲೋಮೀಟರ್ ಆದ್ರೆ 20 ಕುಂಟೆ ಆಗ್ಲಿ 10 ಕುಂಟೆ ಆಗ್ಲಿ ಮಾಡ್ಕೊಡ್ತೀವಿ. ಅದ್ರ ಮೇಲೆ ದೂರ ಆಯ್ತು ಅಂದ್ರೆ ಹೋಗಲ್ಲ, 20 ಕುಂಟೆಗೆಲ್ಲ ಆಗಲ್ಲ ಅವರು. ಆದ್ರೆ ನಮಗೂ ವರ್ಕೌಟ್ ಆಗ್ಬೇಕು. ನಾವು ಎಷ್ಟು 100 ಎಕರೆ ಇದ್ರೂ ಮಾಡ್ಕೊಡ್ತೀವಿ. 1ರಿಂದ 100 ಅಂತ ಹೇಳ ಇರೋ 1 ನಿಮಿಷ ಕಟ್ ಮಾಡ್ತಿದ್ದೆ. ಆ ಫೋನ್ ಬೇರೆ ಬರ್ತೈತೆ. ಹೇಳ 1 ಎಕರೆಯಿಂದ 100 ಎಕರೆ 1000 ಎಕರೆ ಗಂಟು ಮಾಡ್ತೀನಿ ಅಂತ ಹೇಳು. 1 ಎಕರೆಯಿಂದ 100 ಎಕರೆ ಗಂಟು ಮಾಡ್ತೀವಿ ನಾವು ಲ್ಯಾಂಡ್. ಎಷ್ಟೇ ಇದ್ರೂ ಮಾಡ್ಕೊಡ್ತೀವಿ. ಅಂದ್ರೆ ಇವಾಗ ಒಂದು 10 ಕುಂಟೆ ಎಣ್ಣೆ ಆಗ್ಲಿ, ಒಂದು ಸೈಟೇ ಆಗ್ಲಿ, ಅಂದ್ರೆ ಒಂದು 100 ಕಿಲೋಮೀಟರ್ ಆದ್ರೆ ನಾವು ಮಾಡ್ಕೊಡ್ತೀವಿ. 100 ಕಿಲೋಮೀಟರ್ ದಾಟ್ತು ಅಂದ್ರೆ ಮಾಡೋಕ್ಕಾಗಲ್ಲ. ಅಂದ್ರೆ ಇವಾಗ ವರ್ಕೌಟ್ ಆಗಲ್ಲ. ಆಮೇಲೆ ನಾವು ನಮ್ಗೆ ವರ್ಕೌಟ್ ಆಗಲ್ಲ ಅಂತ ಅವ್ರ ಮೇಲೆ ಹಾಕಕ್ಕಾಗಲ್ವಲ್ಲ. ಇವಾಗ ನಾವು ಹೋಗ್ಲಿಲ್ಲ ಅಂದ್ರು ಅಲ್ಲಿ ಪಕ್ಕದಲ್ಲಿ ಇರೋರ್ಗೆ ಯಾರಿಗಂದ್ರೆ ಬೇಕಾದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಸರ್ ನಾವು ಬರೋಕ್ಕಾಗಲ್ಲ, ಈ ಥರದವ್ರು ಒಳ್ಳೆ ಮಾಡ್ಕೊಡ್ತಾರೆ ನೋಡಿ ಅಂತ. ಆ ಥರ ಮಾಡ್ಕೊಡ್ತೀವಿ ನಾವು. ಈ ತೋಟ ಓನರ್ ಹೇಳಿದ್ರು, ನಾನು ಈ ಮಾಡಿಸಿದ್ಮೇಲೆ ನಾನೇ 7 ಜನಕ್ಕೆ ರೆಫರ್ ಮಾಡಿದ್ದೀನಿ. ಹೌದು ಸರ್, ಇಲ್ಲೇ ಓನರ್ ಅವರೇ ಬೇಕಾದ್ರೆ ಲಾಸ್ಟಲ್ಲಿ ಅವರು ಹೇಳ್ತಾರೆ, ಮಾತಾಡ್ತಾರೆ ಯಾವ ಥರ ಮಾಡ್ಕೊಟ್ಟಿದ್ದೀವಿ ಅಂತ. ನಮ್ಮ ಹೆಸರು ಮಲ್ಲ ಅಂತ. ನೀವೇ ಜಮೀನೆಲ್ಲ ಓನರು? ನಮ್ದೇ ಜಮೀನು. ಮುಂಚೆ ನಾವು ಬೆಳೆ ಮಾಡ್ತಿದ್ದೋ, ಒಂದು 3 ಸರಿ ಬೆಳೆ ಮಾಡ್ದೋ. ಇಲ್ಲಿ ದನ ಕರು ಆಡು ಕುರಿ ಎಲ್ಲ ಬರ್ತವೆ. ಒಂದು ಬೆಳೆನೂ ಏನು ಬರ್ತಿರ್ಲಿಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟಿದ್ದು. ಈಗ ಇವ್ರು ರುವಿಯರ್ಗಳು ಈ ತರ ಮಿಸ್ ಹಾಕ್ಬೇಕು ಹಿಂಗೆ ಅಂದ್ರು. ಅದಕ್ಕೋಸ್ಕರ ಅವರು ಒಂದು ಐಡಿಯಾ ಕೊಟ್ಟರು, ಒಂದು ಪ್ಲಾಟ್ ತರ ಮಾಡಿದ್ರು. ಈ ಕಲ್ಲು ಎಲ್ಲ ಇದ್ರಲ್ಲೂ ಬಳ್ಳಾರಿಯಿಂದ ತರಿಸಿದ್ರು. ಸರಿ ಹಾಕ್ಸ್ತಾ ಈಗ ಒಂಚೂರು ಕಂಟ್ರೋಲ್ ಬಂದದೆ. ಈಗ ನಮ್ಮ ಗಿಡ ಎಲ್ಲ ನೆಟ್ಟಿವಿ, ಈಗೇನು ತೊಂದರೆ ಏನಿಲ್ಲ. ಆಲ್ರೆಡಿ 4ನೇ ಸರಿ ನೆಟ್ಟಿರೋದು ನೀವು? ಇದು 4ನೇ ಸರಿ ನೆಟ್ಟಿರೋದು. ಮೊದಲು 2 ಸರಿ ಹೋದ ಬೆಳೆ, ಈಗ 3ನೇ ಸರಿಗೂ ಹಾಕ್ತೋ, ಅದು ಸರಿ ಬರಲಿಲ್ಲ. ಈಗ ಹಾಕ್ಸಿ ನೆಟ್ಟಿವಿ. ಈಗ ನೋಡಿ ಗಿಡ ಹೆಂಗೆ ಕಾಣಿಸ್ತಿದೆ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ರೈತರುಗಳು ಒಟ್ಟಿನಲ್ಲಿ ಇದು ಹಾಕ್ಸ್ಕೊಂಡ್ರೆ ಜಮೀನಿಗೆ ಒಳ್ಳೇದು, ರೈತರಿಗೆ ಹೆಲ್ಪ್ ಆಯ್ತದೆ. ಒಂದು ಅವರ ಏನಿದೆ ಜಮೀನು ಒಂಥರ ಬಂದೋಬಸ್ತ್ ಆಯ್ತು. ಈಗ ಇದು ರೋಡು ನಮ್ದು ಜಾಸ್ತಿ ಬೇಕು ಅಂದ್ಬಿಟ್ಟು ಈಗ ಮುಂದಕ್ಕೆ ಬರೋಕ್ಕೂ ಆಗಲ್ಲ. ಅವರು ಮುಂದಕ್ಕೆ ಈಗ ಬೇರೆ ಜಮೀನನ್ನು ಈಗ ನಮ್ ಗೇಟ್ ಕಲ್ ದಾಟಿ ಮುಂದಕ್ಕೆ ಬರೋಕ್ಕೂ ಅದಕ್ಕೋಸ್ಕರ ಇದೆಲ್ಲ ಮಾಡಿಸ್ಕೊಂಡು ಈಗ ರೆಡಿ ಮಾಡ್ಕೊಂಡಿದ್ವಿ. ಈಗ ಏನಾದ್ರು ರೈತರುಗಳು ಏನಾಗ್ತಾ ಇದೆ, ಬೆಳೆ ಏನಾದ್ರು ಮಾಡ್ತಾರೆ, ಹಣ್ಣು ಅಥವಾ ತರಕಾರಿ ಏನಾದ್ರು ಮಾಡಿದೆ ಅಂದ್ರೆ ಒಂದ್ ಆಳು ಇಲ್ಲೇ ಇರ್ಬೇಕು, ಕಾಯ್ಕೊಂಡೇ ಇರ್ಬೇಕು. ಯಾರು ಕುಯ್ಕೊ ಬಿಡ್ತಾರೆ ಅಂತ ಅಥವಾ ಏನಾದ್ರು ನಮ್ಗೆ ಅದು ತಲೆನೋವಿಲ್ಲ, ಯಾರು ಬರಕ್ಕಾಗಲ್ಲ. ಗೇಟ್ ಇದೆ, ಆ ಗೇಟ್ ನ ಬೀಗ ಹಾಕೊಂಡು ನಾವು ಒಳಗಡೆ ಯಾರು ಬರಕ್ಕಾಗಲ್ಲ. ಯಾರೋ ಬರೋ ಅಂತ ಅವಶ್ಯಕತೆ ಇರಲ್ಲ. ಅದು ಅಲ್ಲದೆ ಕ್ಯಾಮ್ರಾನು ಹಾಕ್ಸಿವಿ, ಕ್ಯಾಮ್ರಾನು ಇದೆ. ಅದು ಅಲ್ದೇನೆ ನಮ್ಮ ಗೇಟು ನೆಗ್ದಿ ಬರಕ್ಕೂ ಆಗಲ್ಲ. ಇದು ಮುಳ್ತಂತಿ ಇಲ್ಲಿ ಚುಚ್ಕತ್ತದೆ, ಹತ್ತಕ್ಕೆ ಬಂದ್ರೆ ಚುಚ್ಕತ್ತದೆ. ಈ ತರನೇ ಬೇಕು ಅಂತ ನಾವು ಹೇಳ್ದ ರವಿಯರಿಗೆ, ಅವರು ಹಾಕೊಟ್ರು. ಈಗ ಪರವಾಗಿಲ್ಲ, ಈಗಂತೂ ನಮ್ ಬೆಳೆ ಎಲ್ಲ ಪಕ್ಕ. ಕೆಲಸ ಹೆಂಗೈತಿ ಇವ್ರ ಕೆಲಸ ನೋಡ್ಬಿಟ್ಟು? ಕೆಲಸ ಚೆನ್ನಾಗಿದೆ ಸರ್. ನಾವು ನೋಡ್ಬಿಟ್ಟು ಯೂಟ್ಯೂಬಲ್ಲಿ ನೋಡ್ಬಿಟ್ಟೆ ಕರ್ಸಿ ಮಾಡ್ಕೊಟ್ರು. ನಮ್ ಲೋಕಲ್ ಅವರೇ ಚೆನ್ನಾಗಿ ಮಾಡೋರು ಕೆಲಸ. ನೀವೇ ಸುಮಾರು ಜನಕ್ಕೆ ಹೇಳಿದ್ರೆ ಇವ್ರ ಕೈಲಿ ಮಾಡಿಸಿ ಅಂತ ಹೇಳಿ? ಮಾಡಿಸಿ ನಾನು ಒಂದು 2-3 ಜನಕ್ಕೆ ಹೇಳಿನಿ. ಅವರು ಆಲ್ರೆಡಿ ಇವ್ರ ಕೆಲಸ ಕೊಟ್ಟಿರ್ಬೋದು, ಮಾಡ್ತಾ ಇದಾರೋ ಏನೋ. ಏನಕ್ಕೋಸ್ಕರ ಈ ವರ್ಕ್ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಮ್ಮ ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ. ನನಗೂ ಇವಾಗ ಅವರಿಂದ ನಾನು ಅವ್ರಿಗೂ ವರ್ಕ್ ಮಾಡಿಕೊಟ್ರೆ ಅವರಿಂದ ನಾನು ಒಂದಿನ ಅನ್ನ ತಿನ್ಬೋದು. ಆ ಉದ್ದೇಶದಲ್ಲಿ ರೈತರಿಗೆ ಇದು ವರ್ಕ್ ತಂದಿದ್ದೀನಿ. ಇನ್ನೊಂದು ಇದರಲ್ಲಿ ಯಾವ ತರ ಅಂದ್ರೆ, ಇವಾಗ ಸುಮಾರು ಜನ ಬರ್ತಾರೆ, ವರ್ಕ್ ಮಾಡ್ತೀನಿ ಅಂತಾರೆ, ಅಡ್ವಾನ್ಸ್ ತಗೋತಾರೆ, ಹೊಂಟೋಯ್ತಾರೆ. ಆಮೇಲೆ ಆ ಕಳಪೆ ಮೆಸ್ ಹಾಕೋದೇ ಆಗ್ಲಿ, ಏನ್ ಮಾಡ್ತಾರೆ ಕೆಲವರು, ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಬೇಗ ಮುಗಿಸ್ಕೊಡಲ್ಲ. ಸರ್ ಇವತ್ತು ಬರ್ತೀನಿ ಅವತ್ತು ಬರ್ತೀನಿ ಅಂತಾರೆ. ನಮ್ದು ಆ ತರ ಅಲ್ಲ. ಇವತ್ತು ಲ್ಯಾಂಡ್ ಇಟ್ಕೊಂಡ್ರೆ 2 ದಿನಕ್ಕೆ ಮುಗ್ದೋಗ್ಬೇಕು, 2 ದಿನ 3 ದಿನ ಅಷ್ಟರಲ್ಲಿ ಆ ತರ ವರ್ಕ್ ಮಾಡ್ಕೊಡ್ತೀವಿ. ಇನ್ನೊಂದು ನಮ್ಮ ಹತ್ರ ಇನ್ನೊಂದು ಏನ್ ಬೆನಿಫಿಟ್ ಅಂದ್ರೆ, 3 ಇಂಚ್ ಹಾಕಿರ್ತೀವಿ. ಸುಮಾರು ಜನ 3.5 ಇಂಚು 4 ಇಂಚು 5 ಇಂಚ್ ಗಂಟು ಬೈಂಡಿಂಗ್ ನೀವೇ ಮಾಡೋದು? ಇಲ್ಲ ಸರ್, ಇದು ಫ್ಯಾಕ್ಟರಿಯಿಂದ ಬರುತ್ತೆ. ಫುಲ್ ಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬೆಂಗಳೂರಲ್ಲಿ, ಅಲ್ಲಿಂದನೇ ನಾವು ತರ್ಸೋದು. ಇದರಲ್ಲಿ ಹಲವಾರು ತರ ಐತೆ ಗ್ಯಾಪ್ಗಳು. ಅಂದ್ರೆ 3 ಇಂಚ್ ಹಾಕ್ಸ್ಕೊಂಡ್ರೆ ಬೆಟರ್. 4 ಇಂಚ್ ಹಾಕ್ಸಿದ್ರೆ ಆರಾಮಾಗಿ ಒಂದು ಪಕ್ಷಿ ಒಳಗಡೆ ಹೋಗ್ಬಿಡ್ಬೋದು, ಒಂದು ಮಲನೆ ಆಗೋದು, ಪ್ರತಿಯೊಂದು ನುಗ್ಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಏನು ನುಗ್ಗಕ್ ಹೋಗಲ್ಲ, ಏನು ಹೋಗಕ್ ಹೋಗಲ್ಲ. ಇಲ್ಲಿ ತಂತಿ ಹಾಕಿದೀವಿ, ಬೇರೆ ಏನಾದ್ರು ನುಗ್ಗಕ್ ಹೋದ್ರೆ ತಂತಿ ಚುಚ್ಕೊಳ್ಳುತ್ತೆ. ಆಮೇಲೆ ಮೆಸ್ಸಲ್ಲಿ ಏನು ಹೋಗಲ್ಲ, ನಮ್ ಕೈ ಹೋಗಲ್ಲ. ಈ ತರ ವರ್ಕ್ 8 ಅಡಿ ಪೋಲು 2 ಅಡಿ ಡೀಪ್ ಹೋಗೈತೆ. ಇದಕ್ಕೂ ಏನು ಹಾಕ್ತಿವಿ ಅಂದ್ರೆ ಮಣ್ಣೆ ಹಾಕೋದು. ಹಲವಾರು ಜನ ಕಾಂಕ್ರೀಟ್ ಹಾಕಿ ಅಂತಾರೆ, ಕಾಂಕ್ರೀಟ್ ಹಾಕಿದ್ರೆ ಬಿಗಿ ಇರುತ್ತೆ ಅಂತಾರೆ. ಕಾಂಕ್ರೀಟ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ನಾವು ಅರ್ಧ ಅಡಿ ಗುಂಡಿ ಹೊಡೆದಿರ್ತೀವಿ, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಕಾಂಕ್ರೀಟೇ ಬೇರೆ, ಕಲ್ಲೇ ಬೇರೆ, ಮಣ್ಣೆ ಬೇರೆ ಆಗೋಗುತ್ತೆ. ಮಣ್ಣಾದ್ರೆ ಮಣ್ಣು ಶಾಶ್ವತ. ಇವಾಗ ನಾವು ಹೋದ್ರೂ ಮಣ್ಣು ಶಾಶ್ವತ ಇರುತ್ತೆ. ಅದಕ್ಕೋಸ್ಕರ ಮಣ್ಣಲ್ಲೇ ಟ್ರೀಟ್ ಮಾಡಿಸಿದ್ರೆ ಉತ್ತಮ.
ಕಾಂಕ್ರೀಟ್ ಆಗೋದಕ್ಕಿಂತ ಮಣ್ಣೆ ಸರಿ. ಕಾಂಕ್ರೀಟ್ ಹಾಕಕ್ಕೆ ಮಣ್ಣೆ ಉತ್ತಮ ಅದು. ಮಣ್ಣು ಏನು ಇದೇನಾಗಲ್ಲ, ಮಣ್ಣು ಹಾಕಿದಂದ್ರೆ ಏನು ಶೇಕಿಂಗ್ ಇಲ್ಲ ಶೇಕಿಂಗ್ ಏನು ಆಗಲ್ಲ, ಅಂದ್ರೆ ಟೈಟ್ ಬಂದ್ಬಿಡುತ್ತಲ್ಲ. ಇಲ್ಲಿ ನೋಡಿ ಇವಾಗ ನೋಡ್ತಾ ಇದ್ರಲ್ಲ, ಫುಲ್ ಟೈಟ್ ಇರುತ್ತೆ. 2 ಅಡಿ ಡೀಪ್ ಹೋಗಿರುತ್ತಲ್ಲ, 2 ಅಡಿ ಡೀಪ್, 2 ಅಡಿ ಒಳಗೆ ಹಾಕಿ, 2 ಅಡಿ ಒಳಕ್ಕೆ ಹೋಗಿರುತ್ತೆ. 2 ಅಡಿ ಒಳಕಿದ್ರೆ ಉತ್ತಮ ಇದು. ಇವಾಗ ನಮ್ಗೆ ಹೈಟ್ ಜಾಸ್ತಿ ಇರಲಿ ಅಂದ್ಬಿಟ್ಟು 7 ಅಡಿ ಕಲ್ಲು ಹಾಕ್ಸ್ಕೊಂಡಿರ್ತಾರೆ, 1 ಅಡಿ ಗುಂಡಿ ಸಾಕು ಅಂದ್ರೆ ಅದೆಲ್ಲ ನಿಂತ್ಕೊಳ್ಳಲ್ಲ. ನಾವು ಹೋಗಿ ಒಂದು ವಾರಕ್ಕೆ ಬಿದ್ದೋಗುತ್ತೆ. ತಿರ್ಗಾ ನಮ್ಗೆ ಲೇಬರ್ ಅಮೌಂಟ್ ಕೊಟ್ಟು ಕರಿಬೇಕಾಯ್ತದೆ ಇವ್ರು. ಅದಕ್ಕೋಸ್ಕರ ನಾವು ಯಾವ ತರ ಹೇಳಿರ್ತೋ ಆ ತರ ವರ್ಕ್ ಮಾಡಿಸ್ಕೊಂಡ್ರೆ 30 ರಿಂದ 40 ವರ್ಷ ಬಾಳಿಕೆ ಬರುತ್ತೆ. ಅವ್ರಿಲ್ಲ ಅಂದ್ರೂ ನಮ್ ಕೆಲಸ ಶಾಶ್ವತ ಇರುತ್ತೆ. ಇವಾಗ ನಾವಿಲ್ಲ ಅಂದ್ರೂ ಕೆಲಸ ಮಾತ್ರ ಶಾಶ್ವತ ಆಗಿರುತ್ತೆ. ಈ ತರ ವರ್ಕ್ ಮಾಡ್ಕೊಟ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು. ಇವಾಗ ಕಳಪೆ ಕೆಲಸ ಮಾಡ್ಬಿಟ್ಟು ಒಂದು 5,000 ಈಸ್ಕೊಂಡು ಕದ್ದೊಂಟಾಗೋದು, ಆಮೇಲೆ ಸರ್ ನಾವು ಮಾಡೋಕ್ಕಾಗಲ್ಲ, ನಮ್ ಗ್ಲಾಸ್ ಆಗುತ್ತೆ ಅನ್ನೋದು, ಆ ತರ ಏನು ಇಲ್ಲ. ನಾವು ಒಂದು ಸತಿ ನಿಮ್ನವರು ಮತ್ತೆ ಕರಿಬೇಕು, ನಮ್ಮನ್ನ ಅವ್ರ ಕರೆದು ಇನ್ನೂ ಒಂದು 100 ಜನ ಕೇಳ್ಬೇಕು, ಇಂಥ ಹುಡುಗ ಬಂದಿದ್ದ ಈ ತರ ವರ್ಕ್ ಮಾಡ್ಕೊಟ್ಟ ಅಂತ. ಈ ತರ ಮಾಡ್ಕೊಡೋದ್ರಿಂದ ಅವ್ರಿಗೂ ಒಂದು ನೆಮ್ಮದಿ ಇರುತ್ತೆ, ಆಮೇಲೆ ನಮಗೂ ಒಂದು ಹೆಸರು ಬರುತ್ತೆ. ಇವಾಗ ನೋಡ್ತಾ ಇರೋರೆಲ್ಲ ಹೆಂಗೆ ಅಂದ್ರೆ ಒಂಥರ ಇವ್ರು ಮಾಡ್ತಾರ ಇಲ್ವೋ ಅನ್ನೋ ಉದ್ದೇಶದಲ್ಲಿ ನೋಡ್ತಾ ಇರ್ತಾರೆ. ನಾವ್ ಅದ್ರಲ್ಲಿ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಇನ್ನ ನಂಬಿಕೆ ಬರಲ್ಲ ಈ ವರ್ಕ್ ಮೇಲೆ. ಬರ್ತಾರೆ, ದುಡ್ಡು ಇಸ್ಕೋತಾರೆ, ತರ ಮಾಡಲ್ಲ ಅಂತಾರೆ. ಆದ್ರಿಂದ ಇವಾಗ ಯಾರೇ ಆಗಲಿ ಅವ್ರ ಹತ್ರ ಇವಾಗ ಇವರು ಒಂದು 5,000 10,000 ಅಡ್ವಾನ್ಸ್ ಕೊಡಬೇಕಾದ್ರೆ ಅವ್ರ ಹತ್ರ ಪ್ರೂಫ್ ತಗೊಂಡು ಯಾವ್ರು ಏನು ಅಂತ ಅಡ್ರೆಸ್ ತಗೊಂಡು ಅವ್ರದ್ದು ಒಂದು ID ಕಾರ್ಡ್ ತಗೊಂಡು ಅವಾಗ ಅಡ್ವಾನ್ಸ್ ಕೊಟ್ಟರೆ ಉತ್ತಮ. ಇವಾಗ ಅವರು ಒಂದು 5,000 ಕೊಟ್ಟಿರ್ತಾರೆ, ಬರಲಿಲ್ಲ ಅಂದರೆ ಅವ್ರಿಗೆ 5,000 ನಷ್ಟ ಆಗುತ್ತೆ. ಅದರಿಂದ ಒಂದು ID ಕಾರ್ಡು ಏನೋ ತಗೊಂಡ್ರೆ ಅವ್ರಿಗೂ ಒಂದು ಬೆನಿಫಿಟ್ ಇರುತ್ತೆ, ಆಮೇಲೆ ಒಂದು ಧೈರ್ಯ ಇರುತ್ತೆ. ಇವಾಗ ಎಲ್ಲಿ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು, ಆ ನಂಬರ್ ಕೊಟ್ಬಿಟ್ಟು ಇಂಥ ಅಡ್ರೆಸ್ ಅಲ್ಲ ಅವ್ರ ಅಲ್ಲೇ ಮನೇಲಿ ಕೂತ್ಕೊಂಡೇ ಕಂಪ್ಲೇಂಟ್ ಮಾಡೋದು. ಆ ಥರದಿಂದ ನಮ್ಮ ರೈತರು ಇನ್ನೊಂದು ಇದರಲ್ಲಿ ಹಲವಾರು ಮೋಸನೆ ಮಾಡ್ತಾವ್ರೆ. ಸರ್ ನಾವು ಇಷ್ಟು ಕಮ್ಮಿಗೆ ಹಾಕ್ತಿವಿ, ಅಷ್ಟು ಕಮ್ಮಿಗೆ ಹಾಕ್ತಿವಿ ಅಂತ ಕಳಪೆ ಕೆಲಸ ಮಾಡ್ತಾರೆ. ಇನ್ನೊಂದು ಆಮೇಲೆ ಕಮ್ಮಿಯಲ್ಲಿ ಟಾಟಾನೇ ಹಾಕ್ತಿವಿ ಅಂತ ಹೇಳ್ತಾರೆ. ಟಾಟಾ ಬಂದು ಬ್ಲೂ ಕಲರ್ ಬರುತ್ತೆ, ಇದು ಒರಿಜಿನಲ್ ಟಾಟಾ. ಇದರಲ್ಲಿ ವೈಟ್ ಕಲರ್ ಬರುತ್ತೆ ಟಾಟಾ ಅಂತ, ಅದು ಟಾಟಾನೇ ಅಲ್ಲ. ಟಾಟಾ ಬಂದು ಯಾರು ಹಾಕಲ್ಲ, ವೈಟ್ ಕಲರ್ ಅಲ್ವಾ, ನಾರ್ಮಲ್ ಮೆಸ್ಸು ವೈಟೇ ಇರುತ್ತೆ. ಅವಾಗ ತಂದು ನಾರ್ಮಲ್ ಹಾಕ್ಬಿಟ್ಟು ಒರಿಜಿನಲ್ ಟಾಟಾ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಯ್ತಾರೆ. ನಮ್ ರೈತರು ಟಾಟಾ ಹಾಕ್ತೀನಿ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ನನ್ ಬ್ಲೂ ಕಲರೇ ಹಾಕ್ಬೇಕು, ವೈಟ್ ಹಾಕ್ಬಾರ್ದು ಅನ್ಬೇಕು. ನಾರ್ಮಲ್ ತಂದು ಹಾಕ್ಬಿಟ್ಟು ಟಾಟಾ ಅಂತ ಇಸ್ಕೊಂಡು ಹೋದ್ರೆ ಮುಗೀತು. ಇದು 6,000 ರಿಂದ 7,000 ಇರುತ್ತೆ ಒಂದು ಬಂಡಲ್. ನಾರ್ಮಲ್ ಬಂದು 2,000 3,000 ಇರುತ್ತೆ. ಅವಾಗ ಎಷ್ಟು ಉಳಿಯುತ್ತೆ? 4,000 ಉಳಿಯುತ್ತೆ ಒಂದು ಬಂಡಲ್ಗೆ. ನಮ್ ರೈತರು ಅದು ಮೊದ್ಲು ಯೋಚನೆ ಮಾಡ್ಬೇಕು, ಬ್ಲೂ ಕಲರ್ ಹಾಕಿ ಅಂತ. ಅದ್ರಲ್ಲಿ ಒರಿಜಿನಲ್ ಟಾಟಾ ಇರುತ್ತೆ. ನಾರ್ಮಲ್ ಆದ್ರೆ ಅತಿ ಕಮ್ಮಿ ಬೆಲೆಯಲ್ಲಿ ಮಾಡ್ಬೋದು. ನಾರ್ಮಲ್ ಆದ್ರೆ ಅಂದ್ರೆ ಇದಕ್ಕೂ ಏನು ಅಂದ್ರೆ ಸ್ವಲ್ಪ ಕ್ವಾಲಿಟಿ ಇರುತ್ತೆ. ಇವಾಗ ನಮ್ಮ ಹತ್ರ ಕಮ್ಮಿ ಬಜೆಟ್ ಐತೆ ಅಂದ್ರೆ ನಾರ್ಮಲ್ ಹಾಕ್ಸ್ಕೊಂಡ್ರೆ ಸಾಕು. ಅದಕ್ಕಿಂತ ಕಮ್ಮಿ ಐತೆ ಅಂದ್ರೆ ತಂತಿ ಅವ್ರ ತಕ್ಕನಾಗೆ ಯಾವ ತರ ಅಮೌಂಟ್ ಇರುತ್ತೋ ಆ ತರ ವರ್ಕ್ ಮಾಡ್ಕೊಡ್ತೀವಿ. ಅತಿ ಕಮ್ಮಿ ಬೆಲೆಯಲ್ಲಿ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ.